-3, -2, -1, 0, 1, 2, 3 ಈ ಸಂಖ್ಯೆಗಳಿಂದ ಒಂದು ಸಂಖ್ಯೆ ಎ ಯನ್ನು ಯಾದೃಚ್ಛಿಕವಾಗಿ a<3 ಆಗಿರುವ ಸಂಭವನೀಯತೆಯು, ಅಂದ್ರೆ ಒಂದಷ್ಟು ನಂಬರ್ಗಳು ಕೊಟ್ಟಿದ್ದಾರೆ, a<3 ಆಗಿರ್ತಕ್ಕಂಥ ಪ್ರೊಬ್ಯಾಬಿಲಿಟಿನ ನಾವು ಫೈಂಡ್ ಮಾಡಬೇಕು. ಇಲ್ಲಿ n ಆಫ್ ಎಸ್ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಗಳು ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಇದೆ. ಸೊ ಎಷ್ಟಿದೆ ಟೋಟಲ್ ಆಗಿ 1, 2, 3, 4, 5, 6, 7. therefore n ಆಫ್ ಎಸ್ ಈಸ್ ಈಕ್ವಲ್ ಟು 7. ಈಗ ನನಗೆ ಬೇಕಾಗಿರ್ತಕ್ಕಂಥ ಇವೆಂಟ್ ಅನ್ನ ಇ ಅಂತ ಅನ್ಕೊಂಡ್ರೆ ಎನ್ ಆಫ್ ಇ ಏನ್ ಬೇಕು ನನಗೆ, a<3 3ಗಿಂತಲೂ ಕಡಿಮೆ ಇರತಕ್ಕಂಥ ನಂಬರ್ ಬರಬೇಕು. 3ಗಿಂತ ಕಡಿಮೆ ಎಷ್ಟು ನಂಬರ್ಸ್ ಇದೆ ಅಂತಂದ್ರೆ 1, 2, 3, 4, 5, 6. therefore n of e is 6. probability of e is given by n of e divided by n of s. therefore 6/7. option 4 correct. next question, ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯುವ ಸೂತ್ರ. ಮೋಡ್ ನ ಫೈಂಡ್ ಮಾಡಕ್ಕೆ ಯೂಸ್ ಮಾಡಂತ ಫಾರ್ಮುಲಾ ಯಾವುದು ಅಂತಂದ್ರೆ L plus f1 minus f0 divided by 2f1 minus f0 minus f2 into height. h ಅಂತಂದ್ರೆ ಇಲ್ಲಿ ಕ್ಲಾಸ್ ಇಂಟರ್ವಲ್ ನ ಲೆಂತ್. ಓಕೆ, ಆಪ್ಷನ್ 2 ಕರೆಕ್ಟ್. ಇವೆಲ್ಲ ಸ್ವಲ್ಪ ಚೇಂಜಸ್ ಇದೆ ನೋಡಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೇಲ್ಗಡೆ ಪ್ಲಸ್ ಇದೆ, ಇಲ್ಲಿ 2f1 ಪ್ಲಸ್ f0 ಅಂತ ಇದೆ. ಅದು ರಾಂಗು. ಕರೆಕ್ಟ್ ಫಾರ್ಮುಲಾ ಯಾವುದು ಅಂತಂದ್ರೆ ಇದು ಆಪ್ಷನ್ 2. ಡೈರೆಕ್ಟ್ ಫಾರ್ಮುಲಾ ಇದೆ, ಸೊ ಅದರಲ್ಲಿ ಏನು ಎಕ್ಸ್ಪ್ರೆಷನ್ ಇಲ್ಲ. 2 tan 60 ಡಿಗ್ರಿ ಡಿವೈಡ್ ಬೈ 1 ಪ್ಲಸ್ tan ಸ್ಕ್ವೇರ್ 60 ಡಿಗ್ರಿ ಇದರ ಬೆಲೆ. ನಮಗೆ tan 60 ಅಂದ್ರೆ ಗೊತ್ತು ವ್ಯಾಲ್ಯೂ. tan 45 is 1, tan 30 is 1/√3, tan 60 is √3. ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. 2 into tan 60 that is √3 divided by 1 plus tan square 60 ಅಂದ್ರೆ √3 ಯ ಸ್ಕ್ವೇರ್. tan 60 ಹೋಲ್ ಸ್ಕ್ವೇರ್ ಅಂತ ಅರ್ಥ. tan ಸ್ಕ್ವೇರ್ 60 ಅಂತಂದ್ರೆ tan 60 ಹೋಲ್ ಸ್ಕ್ವೇರ್. tan 60 is nothing but √3. ಅದನ್ನ ಸ್ಕ್ವೇರ್ ಮಾಡಬೇಕು. ಸ್ಕ್ವೇರ್ ರೂಟ್ ನಾನು ಎಲಿಮಿನೇಟ್ ಮಾಡಿದ್ರೆ 2√3 divided by ಇಲ್ಲಿ 3 ಆಗ್ತದೆ, 3 plus 1 4 ಡಿವೈಡ್ ಮಾಡಿ 2 1s 2 2s that is nothing but √3/2. ಬಟ್ ಆಪ್ಷನ್ಸ್ ಅಲ್ಲಿ ಆ ರೀತಿ ಕೊಟ್ಟಿಲ್ಲ. ನಾವು ಇಲ್ಲಿ ಏನ್ ಮಾಡಬೇಕು ಅಂದ್ರೆ ಮತ್ತೆ ಫೈಂಡ್ ಮಾಡಿ ಈ √3/2 ನ ಕೊಡ್ತಕ್ಕಂಥ ವ್ಯಾಲ್ಯೂನ ನಾವಿಲ್ಲಿ ಸರ್ಚ್ ಮಾಡಬೇಕು. sin 30 1/2, sin 30 cos 60 ಎರಡು 1/2. ಇನ್ನು tan 60 ಈಗ ತಾನೇ ನಾವು ಹೇಳಿದ್ವಿ √3, ಬಟ್ ನನಗೆ ಬೇಕಾಗಿರೋದು √3/2. ಸೊ sin 60 is √3/2. therefore option 2 correct. next question, ತ್ರಿಭುಜ ABC ಯಲ್ಲಿ angle B equal to 90 ಡಿಗ್ರಿ, cot A equal to √3 ಆದಾಗ sin A cos C plus cos A sin C ಯ ಬೆಲೆ. ಒಂದು ಅಬ್ಸರ್ವ್ ಮಾಡಿ, ಇಲ್ಲಿ sin A cos C plus cos A sin C ಇದನ್ನ ಡೈರೆಕ್ಟ್ ಆಗಿ ನಾವು sin of A plus C ಅಂತ ಬರೀಬಹುದು. ಸಪೋಸ್ ಸಿ ನಾನು ಬಿ ಅನ್ಕೊಂಡ್ರೆ sin A cos B plus cos A sin B. sin A cos B plus cos A sin A ಅಂತಂದ್ರೆ ಏನು, sin of A plus B. but in place of B we have C, therefore sin of A plus C ಆಗುತ್ತೆ ಅಷ್ಟೇನೆ. ಈಗ ತ್ರಿಭುಜ ABC ನಲ್ಲಿ ಆಂಗಲ್ ಬಿ 90 ಡಿಗ್ರಿ ಅಂತ ಹೇಳಿದೆ. ಸೊ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಈಕ್ವಲ್ ಟು 180 ಡಿಗ್ರಿ. ಹೌದಾ? ಎ ಗೊತ್ತಿಲ್ಲ, ಸಿ ಗೊತ್ತಿಲ್ಲ, ಬಿ ಗೊತ್ತಿದೆ. ಬಿ 90 ಡಿಗ್ರಿ ಪ್ಲಸ್ ಆಂಗಲ್ ಸಿ ಪ್ಲಸ್ ಆಂಗಲ್ ಎ and it is equal to 180 degree. therefore angle A plus angle C equal to 180 degree. 90 ಕಡೆ ತಗೊಳ್ರಿ -90. therefore angle A plus angle C ಎಷ್ಟಾಯಿತು 90 ಡಿಗ್ರಿ. ಇದನ್ನ ತಗೊಂಡು ಬಂದು ಇಲ್ಲಿ ಹಾಕ್ಬಿಡ್ರಿ. sin of 90 ಡಿಗ್ರಿ, sin 90 ಅಂದ್ರೆ ಎಷ್ಟು 1. therefore option 2 ಕರೆಕ್ಟ್. ಇಲ್ಲಿ ಎರಡು ಸಾರಿ ಬಂದಿದೆ, ಆಪ್ಷನ್ 2 1 ಕರೆಕ್ಟ್. ಇದನ್ನ ಡೈರೆಕ್ಟ್ ಆಗಿ ಸಾಲ್ವ್ ಮಾಡೋದು. ಅಂದ್ರೆ ಈ ವ್ಯಾಲ್ಯೂ ನಮಗೆ ಬೇಕಾಗಿಲ್ಲ. cot A equal to √3 ಅಂತ ಇದೆಯಲ್ಲ, ಅದರ ಅವಶ್ಯಕತೆ ಇಲ್ಲ. ಅದನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋದಾದ್ರೆ ಅದನ್ನ ಹೆಂಗ್ ಸಾಲ್ವ್ ಮಾಡೋದು ಅಂತ ಒಂದ್ಸರಿ ನೋಡೋಣ. ಅಂದ್ರೆ cot A ಅನ್ನೋ ಒಂದು ಡಾಟಾ ಕೊಟ್ಟಿದಾರಲ್ಲ, ಅದನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋದಾದ್ರೆ ಹೆಂಗ್ ಸಾಲ್ವ್ ಮಾಡಬಹುದು ಅಂತ. ಆಪ್ಷನ್ ಅಂತೂ ಗೊತ್ತಾಗಿದೆ ನಮ್ಗೆ, ಆನ್ಸರ್ 1 ಬರುತ್ತೆ ಆನ್ಸರ್. ಓಕೆ, ಈಗ ರೆಫರೆನ್ಸಿಗೆ ಒಂದು ಡಯಾಗ್ರಾಮ್ ತಗೊಳ್ತೀನಿ ನಾನು.
ರೈಟ್ ಆಂಗಲ್ ಟ್ರಯಾಂಗಲ್ ಬೇಕು, ಯಾಕಂದ್ರೆ ಆಂಗಲ್ ಬಿ 90 ಡಿಗ್ರಿ ಅಂತ ಹೇಳಿದ್ದಾರೆ ಅವರು. ಇಲ್ಲಿ ಎ ಬಿ ಸಿ ಆಂಗಲ್ ಬಿ ಈಸ್ 90 ಡಿಗ್ರಿ. ಕಾಟ್ ಎ ಈಸ್ √3. ಕಾಟ್ ಎ ನಾನು ಟ್ಯಾನ್ ಎ ಅಂತ ಬರ್ಕೊಂಡ್ರೆ ಟ್ಯಾನ್ ಎ ಈಸ್ 1/√3. ರೆಸಿಪ್ರೋಕಲ್ ತಗೋಬೇಕಲ್ಲ, ಕಾಟ್ ಟ್ಯಾನ್ ಆದ್ರೆ √3 1/√3 ಆಗುತ್ತೆ. ಸೊ ಟ್ಯಾನ್ ಎ ಅಂದ್ರೆ ಇಲ್ಲಿ ಆಂಗಲ್ ಏನೇ ನೋಡಿ ಎ ಹತ್ರ ಇದೆ. ಟ್ಯಾನ್ ಎ ಈಸ್ ನಥಿಂಗ್ ಬಟ್ ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ಆಪೋಸಿಟ್ ಬೈ ಅಡ್ಜಸೆಂಟ್. ಎಗೆ ಆಪೋಸಿಟ್ ಯಾವುದು ಅಂದ್ರೆ ಬಿ ಸಿ, ಅದರ ವ್ಯಾಲ್ಯೂ ಇಲ್ಲಿ 1. ಅಡ್ಜಸೆಂಟ್ ಯಾವುದು ಅಂತಂದ್ರೆ ಎ ಬಿ, ಅದರ ವ್ಯಾಲ್ಯೂ ಎಷ್ಟು √3. ಇದು ರೈಟ್ ಆಂಗಲ್ ಟ್ರಯಾಂಗಲ್ ಮತ್ತು ಇದರಲ್ಲಿ ಎ ಬಿ ಮತ್ತು ಬಿ ಸಿಯ ವ್ಯಾಲ್ಯೂಗಳು ಗೊತ್ತಾಗಿದೆ. ಹಾಗಾದ್ರೆ ಎ ಸಿ ನ ಫೈಂಡ್ ಮಾಡಬಹುದು ಬೈ ಯೂಸಿಂಗ್ ಪೈಥಾಗೋರಸ್ ಥಿಯರಮ್. ಸೊ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಎ ಸಿ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಅಂತಂದ್ರೆ 3, ಬಿ ಸಿ ಸ್ಕ್ವೇರ್ ಅಂದ್ರೆ 1, 3 + 1 = 4. ಇದೇನಿದು ಎ ಸಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ 4 ಆಗೋದಾದ್ರೆ ಎ ಸಿ ವಿಲ್ ಬಿ ಈಕ್ವಲ್ ಟು 2, ಯಾಕಂದ್ರೆ ಸ್ಕ್ವೇರ್ ರೂಟ್ ಫೈಂಡ್ ಮಾಡ್ಬೇಕಲ್ಲ. ಸೊ ಇದು 2 ಆಯ್ತು, ಇದು 2 ಬಂತು. ಈಗ ಇಷ್ಟನ್ನು ಯೂಸ್ ಮಾಡ್ಕೊಂಡು ನಾವೇನ್ ಮಾಡೋಣ ಅಂತಂದ್ರೆ ಇಲ್ಲಿ ಯಾವ್ದ್ರಲ್ಲಿ ಸೈನ್ ಎ ಕಾಸ್ ಸಿ, ಕಾಸ್ ಎ ಸೈನ್ ಸಿ ಇವುಗಳನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೈನ್ ಎ ಅಂದ್ರೆ ಎ ಇಲ್ಲಿದೆ ನೋಡಿ, ಇಲ್ಲಿ ಸೈನ್ ಎ ಅಂತಂದ್ರೆ ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ಎಗೆ ಆಪೋಸಿಟ್ 1, ಅಡ್ಜಸೆಂಟ್ ಹೈಪೋಟನಸ್ 2, therefore sin A is 1/2. ಇನ್ನು ಕಾಸ್ ಸಿ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ತೀನಿ ಡೈರೆಕ್ಟ್ ಆಗಿ. ಸೈನ್ ಎ ಅಂದ್ರೆ 1/2 ಇಂಟು ಕಾಸ್ ಸಿ ಅಂತ ಇದೆ. ಸಿ ಅಂದ್ರೆ ಇಲ್ಲಿದೆ ನೋಡಿ. ಕಾಸ್ ಸಿ ಏನಿದೆ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟನಸ್ ಅಂತ ಇದೆ. ಅಡ್ಜಸೆಂಟ್ ಸೈಡ್ ಬೈ ಹೈಪೋಟನಸ್. ಅಡ್ಜಸೆಂಟ್ ಅಂದ್ರೆ 1, ಸಿ ಗೆ ಅಡ್ಜಸೆಂಟ್, ಯಾಕಂದ್ರೆ ಇಲ್ಲಿ ಸಿ ಅಂತ ಇದೆ ಆಂಗಲ್. ಸಿ ಗೆ ಅಡ್ಜಸೆಂಟ್ ಯಾವುದು 1, ಹೈಪೋಟನಸ್ 2, therefore ಇಲ್ಲೂ ಕೂಡ 1/2 ಅಂತ ಬಂತು. ಪ್ಲಸ್ ಈಗ ಅಗೇನ್ ಕಾಸ್ ಎ ಹೋಗ್ತೀವಿ. ಎ ಅಂತಂದ್ರೆ ಇಲ್ಲಿ, ಕಾಸ್ ಅಂತಂದ್ರೆ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟನಸ್. ಅಡ್ಜಸೆಂಟ್ ಅಂದ್ರೆ ಎ ಗೆ ಅಡ್ಜಸೆಂಟ್ ಸೈಡ್ ಯಾವುದು ಅಂದ್ರೆ √3/2, ಹೈಪೋಟನಸ್ 2 ಇದೆ, therefore √3/2 ಇಂಟು ಸೈನ್ ಸಿ. ಸಿ ಇಲ್ಲಿ ನೋಡಿ, ಸೈನ್ ಏನಂತ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ ಆಪೋಸಿಟ್ ಸೈಡ್ ಬೈ ಹೈಪೋಟನಸ್ ಅಂತ ಹೇಳ್ತೀವಿ. ರೇಷಿಯೋ ಆಪೋಸಿಟ್ ಅಂದ್ರೆ √3, hypotenuse is 2, therefore again we get √3/2. so sin A ಅಂದ್ರೆ 1/2, cos C ಅಂದ್ರೂ 1/2, cos A ಅಂದ್ರೆ √3/2, sin C ಅಂದ್ರೂ √3/2. ಈಗ ಸಿಂಪ್ಲಿಫೈ ಮಾಡೋಣ. 1 1s are 1, 2 2s are 4 ಪ್ಲಸ್ √3 into √3 is 3, 2 2s are 4. ನೋಡಿ 4 4 ಸೇಮ್ ಇರೋದ್ರಿಂದ ಡೈರೆಕ್ಟ್ ಆಗಿ ನ್ಯೂಮರೇಟರ್ ಗಳನ್ನ ಆಡ್ ಮಾಡಬೇಕು. 1 + 3 is 4, ಸೊ ಡಿವೈಡ್ ಮಾಡಿದ್ರೆ 1. ನೀವು ಈ ಡಾಟಾ ಯೂಸ್ ಮಾಡದೆ ಕೂಡ ಸಾಲ್ವ್ ಮಾಡಬಹುದು. ಈ ಕ್ವಶನ್ ಅಲ್ಲಿ ಆಲ್ರೆಡಿ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. therefore ನೀವು ಯಾವ ರೀತಿ ಸಾಲ್ವ್ ಮಾಡಿದ್ರೆ ಆನ್ಸರ್ 1 ಬಂತು. ನೆಕ್ಸ್ಟ್ ಕ್ವಶನ್. ದತ್ತ ಚಿತ್ರದಲ್ಲಿ O ವೃತ್ತ ಕೇಂದ್ರವಾಗಿದೆ, ಅಂದ್ರೆ O is the center of the circle. P ಯ ನಿರ್ದೇಶಾಂಕಗಳಲ್ಲಿ x ನ ಬೆಲೆಯು ನೋಡಿ. P ಗೆ ಕೋಆರ್ಡಿನೇಟ್ಸ್ ಏನಂದ್ರೆ x, 10. ಇನ್ನು ಸೆಂಟರ್ ನ ಕೋಆರ್ಡಿನೇಟ್ಸ್ 2, 3. Q ನ ಕೋಆರ್ಡಿನೇಟ್ಸ್ 1, -4. PQ ಅನ್ನೋದು ಒಂದು ಲೈನು. O ಈಸ್ ಮಿಡ್ ಪಾಯಿಂಟ್ ಆಫ್ P ಅಂಡ್ Q. ಯಾಕಂದ್ರೆ ಸೆಂಟರ್ ಆಗಿರೋದ್ರಿಂದ O ಈಸ್ ಮಿಡ್ ಪಾಯಿಂಟ್. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಗೊತ್ತಿದೆ ನಮಗೆ. ಏನಂತ ಇದೆ ಮಿಡ್ ಪಾಯಿಂಟ್ ಫಾರ್ಮುಲಾ? x1 + x2/2 y1 + y2/2 ಅಂತ ಇದೆ ಮಿಡ್ ಪಾಯಿಂಟ್ ಫಾರ್ಮುಲಾ. ಇದನ್ನ x1 ಅಂತ, ಇದನ್ನ y1 ಅಂತ ಅನ್ಕೊಳ್ಳೋಣ, ಇದನ್ನ x2 y2 ಅಂತ ಅನ್ಕೊಂಡ್ರೆ x1 + x2/2 ಅದರ ಮಿಡ್ ಪಾಯಿಂಟ್ ಯಾವುದು 2. therefore 2, 3 is equal to, ಇದು ಮಿಡ್ ಪಾಯಿಂಟ್ ಅಲ್ಲ, therefore 2, 3 is equal to x1 + x2/2, that is x + 1/2, x + 1/2, y1 + y2/2. y1 ಅಂತಂದ್ರೆ 10 ಪ್ಲಸ್ y2 ಅಂದ್ರೆ -4 ಇರೋದ್ರಿಂದ ನಾನು ಡೈರೆಕ್ಟ್ ಆಗಿ -4 ಬರ್ಬಿಡ್ತೀನಿ. ಪ್ಲಸ್ ಇಂಟು ಮೈನಸ್ ಆಗುತ್ತೆ ಅಲ್ಲಿ, ಸೊ ಡೈರೆಕ್ಟ್ ಆಗಿ -4/2. ಈಗ ಸಿಂಪ್ಲಿಫೈ ಮಾಡಿ 2, 3 is equal to x + 1/2, 10 - 4 ಅಂದ್ರೆ 6/2, 2 1s are 2 3s. ನೋಡಿ y ಕೋಆರ್ಡಿನೇಟ್ ಕರೆಕ್ಟ್ ಆಗಿದೆ, ಇಲ್ಲಿ 3 ಇದೆ, ಇಲ್ಲಿ 3 ಬಂತು. ಹಾಗಾದ್ರೆ x ಕೋಆರ್ಡಿನೇಟ್ ಗಳು ಕೂಡ ಈಕ್ವಲ್ ಆಗಬೇಕು. ಅವುಗಳನ್ನು ಕಂಪೇರ್ ಮಾಡೋಣ. ಇಲ್ಲಿ x ಕೋಆರ್ಡಿನೇಟ್ 2 ಇದೆ, ಇಲ್ಲಿ x ಕೋಆರ್ಡಿನೇಟ್ x + 1/2 ಇದೆ.
2 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 2s are 4 and it is equal to x plus 1. 1 ಲೆಫ್ಟ್ ಸೈಡ್ ತಗೊಳ್ರಿ minus 1 ಆಯ್ತು. 4 minus 1 is equal to x. Therefore x equal to 3. Option 3 is correct. Next question is 2, 5. ಇದು ಪಾಯಿಂಟ್ ಅಲ್ಲ, ಕಾಮ ಅದು. 2, 5 ಮತ್ತು x, -7 ಬಿಂದುಗಳ ನಡುವಿನ ದೂರವು 13 ಆದಾಗ x ನ ಧನಾತ್ಮಕ ಬೆಲೆಯು ಪಾಸಿಟಿವ್ ವ್ಯಾಲ್ಯೂ ಆಫ್ x when the distance between the points 2, 5 and x, -7 is 13. ಈ ಎರಡು ಪಾಯಿಂಟ್ಗಳ ನಡುವಿನ ಡಿಸ್ಟೆನ್ಸ್ 13 ಆದಾಗ x ನ ಪಾಸಿಟಿವ್ ವ್ಯಾಲ್ಯೂನ ನಾವು ಫೈಂಡ್ ಮಾಡಬೇಕು. ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. d equal to root of x2 minus x1 whole square ಅಥವಾ x1 minus x2 both are same. x1 minus x2 whole square plus y1 minus y2 whole square. ಇದು ಡಿಸ್ಟೆನ್ಸ್ ಫಾರ್ಮುಲಾ. ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ 13 ಅಂತ ಅವರು ಹೇಳಿದ್ದಾರೆ. ಸೊ 13 equal to root x1 minus x2 whole square. ಇದು x1 ಇದು x2 ಅಂತ ಅನ್ಕೊಳ್ತೀನಿ ನಾನು, ಅಥವಾ ಇದು x1 ಇದು x2, x1 y1 x2 y2 ಅಂತ ಅನ್ಕೊಂಡ್ರೆ x1 minus x2 x1 minus x2 whole square ಯಾವ್ದಾದ್ರು ಅನ್ಕೊಳ್ಳಿ, ತೊಂದರೆ ಇಲ್ಲ, ಪ್ಲಸ್ y1 minus y2 whole square that is -7 minus 5 whole square. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು, ಇಲ್ಲಿ ಸ್ಕ್ವೇರ್ ಬರುತ್ತೆ. 13 square is 169 and it is equal to x minus 2 whole square plus -7 minus 5 ಅಂದ್ರೆ -12. ಅದಕ್ಕೆ ಸ್ಕ್ವೇರ್ ಮಾಡಿದಾಗ ಮೈನಸ್ ಪಾಸಿಟಿವ್ ಆಗಿಬಿಡ್ತದೆ. 12 square is 144. 144 ನ ಲೆಫ್ಟ್ ಸೈಡ್ ತಗೊಳ್ತೀನಿ ನಾನು, -144 ಆಯಿತು and it is equal to x minus 2 whole square. 169 minus 144 ಅಂತಂದ್ರೆ 25. It is equal to x minus 2 whole square. If x minus 2 whole square is 25, then x minus 2 will be equal to plus or minus 5. Square root ಬರುತ್ತೆ, plus or minus square root. So plus or minus 5. Root 25 ಅಂತಂದ್ರೆ 5. ಒಂದು ಸಾರಿ ಪಾಸಿಟಿವ್ ವ್ಯಾಲ್ಯೂ ತಗೊಳ್ಳೋಣ, ಇನ್ನೊಂದು ಸಾರಿ ನೆಗೆಟಿವ್ ವ್ಯಾಲ್ಯೂ ತಗೊಳ್ಳೋಣ. ಒಂದು ಸಾರಿ +5, ಇನ್ನೊಂದು ಸಾರಿ -5. -2 ರೈಟ್ ಸೈಡ್ ಬಂದ್ರೆ +2, ಇಲ್ಲಿ -2 ರೈಟ್ ಸೈಡ್ ಬಂದ್ರೆ +2. therefore x equal to 5 plus 2 is 7. here x equal to -5 plus 2 is -3. ನಮಗೆ ಬೇಕಾಗಿರೋದು ಧನಾತ್ಮಕ ಬೆಲೆ, ಪಾಸಿಟಿವ್ ವ್ಯಾಲ್ಯೂ. ಸೊ ಇದನ್ನ ನೆಗ್ಲೆಕ್ಟ್ ಮಾಡಿ, ಇದನ್ನ ಅಕ್ಸೆಪ್ಟ್ ಮಾಡಿ. therefore the value of x is 7. first option is correct. So this completes the question paper 2020. Next I will solve the question paper 2019.